ಪೊಲೀಸರು ಹಾಗೂ ಜಿಬಿಎ ಅಧಿಕಾರಿಗಳ ವಿರುದ್ಧ ಕಿರುಕುಳದ ಆರೋಪವೊಂದು ಕೇಳಿಬಂದಿದೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬೇಕರಿ ಸಂಘದಿಂದ ದೂರು ಕೊಡಲಾಗಿದೆ. ಇನ್ಫ್ಯಾಕ್ಟ್ ಸಿಗರೇಟ್ ಮಾರೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗ್ತಾ ಇದೆ. ನಿಯಮದ ಹೆಸರಲ್ಲಿ ಜಿಬಿಎ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಗರೇಟ್ ಅನ್ನ ಹೊತ್ತೊಯ್ತಾ ಇದ್ದಾರೆ. ಅಧಿಕಾರಿಗಳ ದೌರ್ಜನ್ಯದಿಂದ ಕಾಂಡಿಮೆಂಟ್ಸ್ ಮಾಲೀಕರು ನಲುಗಿ ಹೋಗಿದ್ದಾರೆ. ಜಿಬಿಎ, ಆರೋಗ್ಯ ಇಲಾಖೆ, ಜಿಎಸ್ಟಿ, ಮೌಲ್ಯಮಾಪನ ಅಧಿಕಾರಿಗಳಿಂದ ನಿರಂತರ ದೌರ್ಜನ್ಯ ಆಗ್ತಾ ಇದೆ. ಅಧಿಕಾರಿಗಳ ದೌರ್ಜನ್ಯದ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ದೃಶ್ಯ ಪಬ್ಲಿಕ್ ಟಿವಿಗೂ ಸಿಕ್ಕಿದೆ. ಅಧಿಕಾರಿಗಳಿಂದ ಆಗ್ತಾ ಇರೋ ದೌರ್ಜನ್ಯದಿಂದ ನಮಗೆ ರಕ್ಷಣೆ ಬೇಕು ಅಂತ ಅವರು ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ರು. ಕೆಲ ಡಾಕ್ಯುಮೆಂಟ್ಸು ಮತ್ತು ಒಂದಷ್ಟು ಮೊಬೈಲ್ ವಿಡಿಯೋ ವಿಜುವಲ್ಸನ್ನು ಕೂಡ ತೋರಿಸಿದ್ದಾರೆ. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ಈಗಾಗಲೇ ಎಲ್ಲ ಮಾಧ್ಯಮದವರು ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಪ್ರಚಾರ ಆಗಿದೆ. ಸಾಮಾನ್ಯ ಜನರು ಬೆಂಗಳೂರಲ್ಲಿ ಬದುಕೋದು ಕಷ್ಟ ಆಗಿದೆ. ಸಣ್ಣ ಉದ್ಯಮದಾರರು ಇವತ್ತು ಅಂಗಡಿಗಳು 60 ರಿಂದ 70 ಸಾವಿರ ಬೇಕರಿ ಕಾಂಡಿಮೆಂಟ್ಸ್ ಬೀಡಿ ಅಂಗಡಿ ಇದೆ. ಸರ್ಕಾರಕ್ಕೆ ಒಂದು ಭಾಗದ ಆದಾಯ ಬರುತ್ತೆ ಅಂದರೆ ಈ ಸಣ್ಣ ಉದ್ಯಮದಾರರಿಂದ. ಇವತ್ತು ಅಂಥವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಅಧಿಕಾರಿಗಳು ಇದ್ದಾರೆ. ಆ ಉದ್ದೇಶದಿಂದ ಹೋಮ್ ಮಿನಿಸ್ಟ್ರಿಗೆ ಇವತ್ತೊಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಹೋಮ್ ಮಿನಿಸ್ಟ್ರು ಕೂಡ ಸಾಧಾರಣ ಒಂದು 10 ನಿಮಿಷ ನಮಗೆ ಟೈಮ್ ಕಾಲಾವಕಾಶ ಕೊಟ್ಟರು. ನಾನು ಇದರ ವಿವರವನ್ನು ಪ್ರತಿಯೊಂದು ಕೂಡ ಸಾಮಾನ್ಯ ಜನರಿಗೆ ಏನೇನು ತೊಂದರೆ ಆಗ್ತಂದಾಗ ಇವತ್ತು ತೊಂದರೆ ಆಗ್ತಾ ಇರೋದು ಅಧಿಕಾರಿಗಳಿಂದನೇ ತೊಂದರೆ ಆಗ್ತಾ ಇರೋದು. ಸಂಬಂಧಪಟ್ಟ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ. ಅಧಿಕಾರಿಗಳು ಅವರ ಬೆನ್ನೆಲುಬಾಗಿ ಆಗಿರುವಂಥ ಅಧಿಕಾರಿಗಳು ಇವತ್ತು ಬೇಕರಿಗೆ ಹೋಗ್ಬಿಟ್ಟು, ಕಾಂಡಿಮೆಂಟ್ಸಿಗೆ ಹೋಗ್ಬಿಟ್ಟು, ಸಣ್ಣ ಬಿಸ್ನೆಸ್ಗಳಿಗೆ ಹೋಗ್ಬಿಟ್ಟು ಸಿಗರೇಟ್ ಎತ್ಕೊಂಡು ಬರುವಂಥದ್ದು, ಪಾನ್ ಪರಾಗ್ ಐಟಮ್ ಎತ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ. ಸ್ಟೇಷನಿಗೆ